ಈಗ ಒಂದು ಕಾಮನ್ ಸೆನ್ಸ್ ನಮಗೆ ವಿದ್ಯಾವಂತರಿಗೂ ಕೂಡ ಮತ್ತೆ ಬರಹಗಾರರಿಗೆ ಮತ್ತು ಹೋರಾಟಗಾರರಿಗೆ ಮತ್ತು ಅದರ ವಿರುದ್ಧ ಇರತಕ್ಕಂಥವ್ರಿಗೆ ಧರ್ಮವನ್ನ ವಿಭಾಗ ಮಾಡುವಂತಹ ಜಾತಿಗಳನ್ನ ವಿಭಾಗ ಮಾಡಿ ನೋಡುವಂತಹ ಮನಸ್ಥಿತಿಗಳಿಗೆ ನಾನು ಒಂದು ಸ್ಪಷ್ಟನೆ ಕೊಡಬೇಕಾದ್ರೆ, ಈಗ ನೋಡಿ, ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ತಂದೆ, ನಮ್ಮ ತಾತ ಇವರೆಲ್ಲರೂ ಕೂಡ ಅವ್ರಿಗೊಂದು ಕಾಮನ್ ಸೆನ್ಸ್ ಇತ್ತು. ಅದೊಂದು ಸಾಮಾಜಿಕ ಪ್ರಜ್ಞೆ ಅದು. ಈಗ ನೀವು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಆ ಒಂದು ಆಹಾರ ಪದ್ಧತಿನೇ ತಗೊಳ್ಳೋಣ. ಮಹದೇಶ್ವರನ ಬೆಟ್ಟಕ್ಕೆ ಹೋದ್ರೆ ಅವರು ಯಾವುದೇ ನಾನ್ ವೆಜ್ ತಿನ್ನಲ್ಲ, ನೀವು ಕೊಟ್ಟರು ತಿನ್ನಲ್ಲ, ನೀವು ತಿನ್ನಿ ಅಂದ್ರೂ ತಿನ್ನಲ್ಲ. ಬೆಳಿಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಹೋಗಿ ಮಹದೇಶ್ವರನ ದರ್ಶನ ಮಾಡಿ ಮತ್ತೆ ಬಂದು ಸ್ನಾನ ಮಾಡಿ ಪ್ರಸಾದ ಸ್ವೀಕಾರ ಮಾಡೋದು. ಆದ್ರೆ ಮಂಟೇಸ್ವಾಮಿ ಮತ್ತೆ ಬಿಳಿಗಿರಂಗ ಸ್ವಾಮಿ ಅವರ ಆ ಪರಂಪರೆಯಲ್ಲಿ ಅದಿಲ್ಲ. ಆಸ್ ಇಟ್ ಈಸ್ ಇವರೇ ಭಕ್ತರಾಗಿರ್ತಾರೆ. ಮಹದೇಶ್ವರನ ಭಕ್ತರು ಯಾರಿದ್ದಾರೆ ಅವರೇ ಇವ್ರಿಗೂ ಕೂಡ ಭಕ್ತರು. ಮಂಟೇಸ್ವಾಮಿ ಮತ್ತು ಬಿಳಿಗಿರಂಗ ಸ್ವಾಮಿ ಒಂದು ಆ ಒಂದು ಇದಕ್ಕೆ ಬಟ್ ಇಲ್ಲಿ ನಾನ್ ವೆಜ್ ಇದೆ, ಮಾಂಸಾಹಾರ ಪದ್ಧತಿ ಇದೆ. ಇಲ್ಲಿ ಮಾಂಸಾಹಾರ ತಿಂತಾರೆ, ಅಲ್ಲಿ ಮಾಂಸಾಹಾರ ಅವರೇ ನಿಷೇಧಿಸಿದ್ದಾರೆ. ಇಂಥ ಒಂದು ಪ್ರಜ್ಞೆ ಇದೆಯಲ್ಲ, ಇದು ಸಮಾಜಕ್ಕೆ ಇರಬೇಕು. ನಾವು ಅವ್ರಿಗೇನು ಹೇಳ್ಕೊಡ್ಬೇಕಾಗಿಲ್ಲ, ಇದು ಇಲ್ಲಿ ತಿನ್ಬಾರ್ದು, ಅಲ್ಲಿ ತಿನ್ಬಾರ್ದು. ಅವ್ರು ಅದನ್ನ ನಡ್ಸ್ಕೊಂಡ್ ಬಂದಿದ್ದಾರೆ. ನಮ್ಮ ಹಿರಿಯರು ಪೂರ್ವಿಕರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಅವ್ರು ಬಂದಿದ್ದಾರೆ. ಅವರ ಆಚರಣೆಗಳು ಬಂದಿವೆ. ಈಗ ನೀವು ಒಂದು ಆಚರಣೆಗಳನ್ನ ಡೆಸ್ಟ್ರಾಯ್ ಮಾಡಬೇಕು ಅಂದ್ರೆ, ಅಥವಾ ಒಂದು ಸಂಸ್ಕೃತಿನ ಡೆಸ್ಟ್ರಾಯ್ ಮಾಡಬೇಕು ಅಂದ್ರೆ, ನೀವು ಇಂತಹ ಹುನ್ನಾರಗಳು ಮಾಡಿದ್ರೆ ಸಮಾಜದಲ್ಲಿ ಆ ಸಂಸ್ಕೃತಿ ಡೆಸ್ಟ್ರಾಯ್ ಆಗುತ್ತೆ. ಇದಕ್ಕೆ ಬಾಬಾ ಸಾಹೇಬರು ತುಂಬಾ ಉದಾಹರಣೆಗಳು ಕೊಟ್ಟಿದ್ದಾರೆ. ಅಶೋಕನ ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ, ಸ್ವತಂತ್ರ ಭಾರತದ ಪೂರ್ವ ಅಲ್ಲಿವರೆಗೂ ಕೂಡ ಬಾಬಾ ಸಾಹೇಬರು ತುಂಬಾ ಅಂತ ಸಂಸ್ಕೃತಿಗಳು ನಾಶವಾಗಿರುವಂತದ್ದು ತುಂಬಾ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ನಿಮ್ಗೆ, ಬಿಳಿಗಿರಂಗನ ಬೆಟ್ಟದಲ್ಲಿ ಮೊದಲು ಬೆಟ್ಟದಲ್ಲೇ ಹೋಗಿ ನಾನ್ ವೆಜ್ನ ಮಾಡಿಕೊಂಡು ಭಕ್ತರು ತಿಂದು ಎಡೆ ಹಾಕಿ ನಂತರ ತಿಂದು ಬರುವಂತಹ, ಊಟ ಮಾಡಿ ಬರುವಂತಹ, ಸಾಮೂಹಿಕವಾಗಿ ಭೋಜನ ಮಾಡಿ ಬರುವಂತಹ ವ್ಯವಸ್ಥೆ ಇತ್ತು. ಈಗ ಅದನ್ನ ನಿಷೇಧ ಮಾಡಿದ್ದಾರೆ. ನಿಷೇಧ ಮಾಡಿದ್ಮೇಲೆ ಅದು ನಮ್ಮ ಕಾಲದಲ್ಲಿ ಇತ್ತಲ್ಲ, ನಾವು ಚಿಕ್ಕವರಾಗಿದ್ದಾಗ ಆ ಸಂಪ್ರದಾಯನೇ ನಾಶ ಆಗಿದೆ. ಇವಾಗ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಆಚರಣೆ ಜೀವನ ಶೈಲಿಯನ್ನ ಎಲ್ಲರ ಮೇಲೆ. ಹೌದೌದು. ನೀವ್ ಹೇಗೆ ಒಂದು ದೇಶದಲ್ಲಿ ಒಂದೇ ರೀತಿ ಸಿಸ್ಟಮ್ ತರಬೇಕು ಅಂತೀರಿ, ನೀವು ಧರ್ಮದೊಳಗಡೆ ದೇವರೊಳಗಡೆ ಹಂಗೆ ತರಕ್ ಹೋದ್ರೆ ಆಕ್ಚುಲಿ ಆ ಸಂಸ್ಕೃತಿಗಳು ನಾಶ ಆಗ್ತಾ ಹೋಗ್ತವೆ. ಭಾರತದ ಬ್ಯೂಟಿ ಇರೋದೇ ವೈವಿಧ್ಯವಾಗಿದೆ, ವೈವಿಧ್ಯತೆ ಒಳಗೆ ವಿಭಿನ್ನತೆ ಇದೆ ಅನ್ನೋದೇ ಐಡೆಂಟಿಟಿ. ಹೌದು. ಅದಕ್ಕೆ ನಮ್ಮ ಪ್ರಿಯಾಂಬಲಲ್ಲೇ ನಾವು ಓದಿದಾಗ, ಮತ್ತೆ ನಾವು ಹಕ್ಕುಗಳನ್ನ ಓದಿದಾಗ ಧಾರ್ಮಿಕ ಸ್ವಾತಂತ್ರ್ಯದ ಕೊಟ್ಟಿದ್ದಾರೆ. ಅಲ್ಲಿ ಇದನ್ನೆಲ್ಲ ಹೇಳ್ತಾರೆ. ಬಾಬಾ ಸಾಹೇಬರು ಹಕ್ಕುಗಳನ್ನ ಹೇಳುವಾಗ ಇದನ್ನೆಲ್ಲ ಹೇಳ್ತಾರೆ. ಅವರ ಆಹಾರ ಪದ್ಧತಿ, ಅವರ ಆಚರಣೆಗಳು, ಅದರ ಬಗ್ಗೆ ಹೇಳ್ತಾರೆ. ವಿಭಿನ್ನವಾಗಿ ಯಾರ ಮನಸ್ಸಿಗೂ ಘಾಸಿಯಾಗದಂತೆ ನೀವು ಆಚರಣೆ ಮಾಡಬಹುದು ಅಂತ. ಹಂಗಾಗಿ ನೀವು ಎಲ್ಲವನ್ನೂ ಕೂಡ ನೀವು ಸಂಯುಕ್ತಗೊಳಿಸಕ್ ಹೋದ್ರೆ ಈ ತರ ಒಂದೊಂದು ತಳ ಸಮುದಾಯಗಳ ಸಂಸ್ಕೃತಿ ಎಲ್ಲ ನಾಶ ಆಗ್ತದೆ. ಈಗ ಆಲ್ಮೋಸ್ಟ್ ಅಲ್ಲಿ ಆಗಿದೆ ಸರ್. ಇವಾಗ ತುಂಬಾ ಕಡೆ ನೀವು ಯಾವುದೇ ಮದ್ವೆ ನೋಡಿ, ಯಾವುದೇ ಆಚರಣೆ ನೋಡಿ, ಯಾವುದೋ ಒಂದು ವೈದಿಕ ಸಂಪ್ರದಾಯದಂಗೆ ನಡೀತಿರುತ್ತೆ. ಅದೇ ನಮ್ಮ ತಾಯಿ ಅಥವಾ ತಂದೆ ಆ ತಲೆಮಾರುಗಳಲ್ಲಿ ಅದಿರ್ಲಿಲ್ಲ. ಪ್ರತಿ ಒಂದು ಕುಟುಂಬಕ್ಕೆ, ಒಂದು ಸಮುದಾಯಕ್ಕೆ ಅದರದೇ ಆದ ಕಲ್ಚರಲ್ ಅನ್ನೋದು ಇರ್ತಿತ್ತು, ಸಂಸ್ಕೃತಿ ಅನ್ನೋದು. ಹೌದು.